ಹಾ, ಸುದೀಪ್ ಸರ್ ಕಂಡ್ರೆ ನನಗೆ ತುಂಬಾ ಇಷ್ಟ. ಇಲ್ಲ. ರಫ್ ಅಂಡ್ ಟಫ್ ಹುಡುಗರು ಅಂದ್ರೆ ತುಂಬಾ ಇಷ್ಟ. ನೋ. ನೋ. ಕನ್ನಡ ಅಂದ್ರೆ ರಾಗಿಣಿ ಅವ್ರಿಗೆ ಇಷ್ಟನೇ ಆಗೋದಿಲ್ಲ. ಎಸ್. ಅಂಡ್ ಇವಾಗ ನಾನು ನಿಮ್ಗೆ ಕೆಲವೊಂದು ಕ್ವೆಶನ್ ಕೇಳ್ತೀನಿ, ಅದಕ್ಕೆ ನೀವು ಸರಿ ಉತ್ತರ ಅಲ್ಲ ತಪ್ಪು ಉತ್ತರ ಕೊಡ್ಬೇಕು. ಅಯ್ಯೋ. ಹಾ, ಸುದೀಪ್ ಸರ್ ಕಂಡ್ರೆ ನನಗೆ ತುಂಬಾ ಇಷ್ಟ. ಇಲ್ಲ. ರಾಗಿಣಿಗೆ ವರ್ಕೌಟ್ ಅಂದ್ರೆ ಇಷ್ಟನೇ ಆಗಲ್ಲ. ಕರೆಕ್ಟ್. ಎಸ್. ಇಷ್ಟ ಆಗಲ್ವಾ? ಐ ಡೋಂಟ್ ಲೈಕ್ ವರ್ಕಿಂಗ್ ಔಟ್ ಆಕ್ಚುಲಿ. ಸೀರಿಯಸ್ಲಿ? ಟಿಂಗ್ ಅಂದ್ರೆ ಇಷ್ಟ ಇಲ್ಲ, ನಂಗೆ ಸ್ವಲ್ಪ ಬ್ರೇಕ್ ಬೇಕು. ಎಸ್. ರಾಗಿಣಿ ಪಾಸಿಟಿವ್ ಆಗಿ ಇರೋದೇ ಇಲ್ಲ. ನೋ. ನೋ ಇರೋದಿಲ್ಲ. ಎಸ್. ಅಯ್ಯೋ, why you making me do this? This is worse than that. Rapid fire ಮಾಡ್ತಿರಲ್ಲಪ್ಪ. ರಾಗಿಣಿಗೆ ರಫ್ ಹುಡುಗರು ಅಂದ್ರೆ ತುಂಬಾ ಇಷ್ಟ. ರಫ್ ಅಂಡ್ ಟಫ್ ಹುಡುಗರು ಅಂದ್ರೆ ತುಂಬಾ ಇಷ್ಟ. ನೋ. ನೋ. ಕನ್ನಡ ಅಂದ್ರೆ ರಾಗಿಣಿ ಅವ್ರಿಗೆ ಇಷ್ಟನೇ ಆಗೋದಿಲ್ಲ. ಎಸ್. I think I'm getting the hang of it now. Okay. ನನಗೆ ಕನ್ನಡ ಇಂಡಸ್ಟ್ರಿ ಅಂದ್ರೆ ತುಂಬಾ ಇಷ್ಟ. No. ನನಗೆ ಹೀರೋಯಿನ್ಸ್ ಗಿಂತ ಹೀರೋಗಳ್ ಕಂಡ್ರೆ ತುಂಬಾ ಇಷ್ಟ ಆಗುತ್ತೆ. ಈ ಹೀರೋಗಳಿದ್ದಾರೆ. Yes, no question. ನನಗೆ ಹುಡುಗಿರ್ಕಿಂತ I prefer talking to men. It's not a hero-heroine thing. I can't talk to women. I'm very bad at it. ನಾನು ಬರಲ್ಲ ನಿಜವಾಗ್ಲೂ. ಹುಡುಗರ ಜೊತೆ ಹುಡುಗಿರ್ ಜೊತೆ ಮಾತಾಡಕ್ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಬಿಕಾಸ್ ನಾನು ಐ ಕಾಂಟ್ ಟಾಕ್ ಅಬೌಟ್ ಗರ್ಲಿ ಥಿಂಗ್ಸ್ ಲೈಕ್ ಹೇರ್ ಮೇಕಪ್, ಈ ಹುಡ್ಗ ಅದು ಇದಲ್ಲ. ಓಕೆ, ಬಾಯ್ಸ್ ವಿಷಯಗಳು ತುಂಬಾ ಸಿಂಪಲ್ ಆಗಿರುತ್ತೆ. ದಟ್ಸ್ ಟ್ರೂ. ಏನೋ ಮಾಡ್ದೆ ಅದು ಇದು ಅಂತ ಸಿಂಪಲ್ ಆಗಿ ಮುಗಿಸ್ಬಿಟ್ಟು. ಯಾ. ರಾಗಿಣಿ ಅವ್ರಿಗೆ ತಿನ್ನೋದಂದ್ರೆ ಇಷ್ಟನೇ ಆಗಲ್ಲ. ಎಸ್. ಇಷ್ಟ ಆಗಲ್ಲ. ಯಾ. ನೋ. ಎಸ್ ಆರ್ ನೋ ಕ್ವೆಶ್ಚನ್. ಫಸ್ಟ್ ಕ್ವೆಶ್ಚನ್. ಓಕೆ, ನನಗೆ ಮದ್ವೆ ಆಗಕ್ ತುಂಬಾ ಇಷ್ಟ, ಇನ್ನ ಹುಡುಗ ಸಿಕ್ಕಿಲ್ಲ. ನೋ. ಹೌದಾ? I don't know where this quiz is going. ಓಕೆ